ತಕ್ಷಣವೇ ಬೇಡಿಗೆ ಬಂದ ಬೀರಬಲ್ಲಯ್ಯನು ಕವಡೆ ಹಾಕಿ ಕೂಡಿ ಕಳೆದು, ಬಲ್ಲಾಳರೇ, ನಿಮ್ಮ ಕನಸಿನಲ್ಲಿ ಪ್ರಜೆಗಳು ವ್ಯವಸಾಯ ಮಾಡಲು ಬೇಕಾದ ನೀರಿನ ಕೆರೆತೊರೆಗಳು ಮಣ್ಣು ಮತ್ತು ಹೂಳಿನಿಂದ ಮುಚ್ಚಿ ಹೋಗಿರುವುದಕ್ಕೆ, ನೀರಿಲ್ಲದೆ ಮೀನುಗಳು ವಿಲವಿಲನೆ ಒದ್ದಾಡುತ್ತಿದ್ದು ಪ್ರಜೆಗಳ ಅಗತ್ಯಕ್ಕೆ ನೀರಿಲ್ಲದಿರುವ ಸಂಕೇತವಾಗಿ ನಿಮ್ಮ ಕನಸಿನಲ್ಲಿ ಆ ದೃಶ್ಯ ಗೋಚರಿಸಿವೆ. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಅನುಭವಿಸೋಣವೆಂದರೆ ಕಾಡಿನ ದುಷ್ಟ ಪ್ರಾಣಿಗಳು ನಾಡಿಗೆ ಬಂದು ಬೆಳೆಗಳನ್ನು ನಾಶಪಡಿಸುತ್ತಿರುವ ಸೂಚನೆಯಾಗಿ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡುತ್ತಿರುವ ದೃಶ್ಯ ಕಂಡುಬಂದಿದೆ. ಅಧರ್ಮ ಅಸತ್ಯದ ಸೂಚನೆಯಾಗಿ ರಕ್ತದ ಹೊಳೆ ಹರಿಯುತ್ತಿರುವುದು ಕಂಡುಬಂದಿದೆ. ನಿಮ್ಮ ಪೂರ್ವಜರು ದೇವರಿಗೆ ಸಲ್ಲಿಸುತ್ತಿದ್ದ ಮಾಲೆ ಕಾರ್ಯ ಈಗ ನಡೆಯುತ್ತಿಲ್ಲವೆನ್ನುವುದಕ್ಕೆ ಪಾಲುಗುಡಿ ಗೋಚರಿಸಿದೆ ಎಂದು ನಿಗೂಢ ಕನಸಿನ ಅರ್ಥವನ್ನು ಬೀರಬಲ್ಲಯ್ಯನು ತಿಳಿಸಿದನು. ಕನಸಿನ ನಿಗೂಢ ಅರ್ಥವನ್ನು ಜ್ಯೋತಿಷ್ಯರಿಂದ ತಿಳಿದುಕೊಂಡ ಬಲ್ಲಾಳರು ದೇವರಿಗೆ ಮಾಲೆ ಕಾರ್ಯ ಕೊಟ್ಟು ತಂಬಿಲ ಪೂಜೆ ಅರ್ಪಿಸಿ ಕೆರೆ ತೋಡುಗಳ ಮಣ್ಣು ಕೆಸರನ್ನು ತೆಗೆದು ಪ್ರಜೆಗಳಿಗೆ ವ್ಯವಸಾಯಕ್ಕೆ ಬೇಕಾದ ನೀರಿನ ಅನುಕೂಲವನ್ನು ಮಾಡಿಕೊಟ್ಟ ನಂತರ ಕಾಡಿನಿಂದ ನಾಡಿಗೆ ಬಂದು ಬೆಳೆಗಳನ್ನು ನಾಶ ಮಾಡಿ ಉಪದ್ರ ಕೊಡುತ್ತಿದ್ದ ಪ್ರಾಣಿಗಳನ್ನು ಬೇಟೆಯಾಡಲು ತನ್ನ ಬೇಟೆಯ ಮಂದಿಯೊಂದಿಗೆ ಬೆರ್ಮರ ಕಾಡಿಗೆ ನುಗ್ಗುತ್ತಾರೆ. ಬೇಟೆಯಾಡುತ್ತಾ ಮುಂದುವರೆದ ಬೇಟೆಗಾರರಿಗೆ ಉರಿ ಬಿಸಿಲು ನೆತ್ತಿಯ ಮೇಲೆ ಬಂದರೂ ಒಂದೇ ಒಂದು ಬೇಟೆಯೂ ಸಿಗುವುದಿಲ್ಲ. ಕಣ್ಣಿಗೆ ಕಾಣುವ ಬೇಟೆ ಈಡಿಗೆ ಸಿಗದೆ ಮಾಯವಾಗುತ್ತಿದೆಯೇನೋ ಎಂಬಂತೆ ಕಂಗಾಲಾಗುತ್ತಾರೆ. ಹೀಗೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಬೇಟೆ ಕಾಣದೆ ಕಂಗಾಲಾದ ಬಲ್ಲಾಳರ ಕಣ್ಣಿಗೆ ಅಲ್ಲೇ ಇದ್ದ ನಾಗಬ್ರಹ್ಮ ದೇವರ ಪಾಲುಗುಡಿಯೊಂದು ಗೋಚರಿಸುತ್ತದೆ. ಪೆರುಮಲ ಬಲ್ಲಾಳರು ನಾಗಬ್ರಹ್ಮ ದೇವರ ಮಹಿಮೆಯನ್ನು ತಿಳಿದು ಬೆರಳಲ್ಲಿದ್ದ ಮುದ್ರೆಯ ಉಂಗುರವನ್ನು ದೇವರಿಗೆ ಹರಕೆ ಈಡುಕಟ್ಟಿ, ಓ ನಾಗಬ್ರಹ್ಮ ದೇವರೇ, ಈ ಜಾಗದಲ್ಲಿ ನನಗೆ ಬೇಟೆಯಾಡಲು ಅನುಮತಿ ಕೊಡು. ಕಾಡಲ್ಲಿ ಇರುವ ನಿನ್ನನ್ನು ನಾನು ನಾಡಲ್ಲಿ ಪ್ರತಿಷ್ಠಾಪಿಸುತ್ತೇನೆ ಎಂದು ಪ್ರಾರ್ಥಿಸಿ ಪುನಃ ಬೇಟೆಗೆ ಹೊರಡುತ್ತಾರೆ. ಹೀಗೆ ಪ್ರಾರ್ಥಿಸಿ ಹೊರಟ ಬಲ್ಲಾಳರಿಗೆ ಅವರ ಹರಕೆಯು ಫಲಿಸಿತು ಎಂಬಂತೆ ಬಲ್ಲಾಳರ ಬೇಟೆಯ ಗುರಿಯಿಂದ ಪ್ರಾಣಿಗಳು ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗ ಬೇಟೆಯ ಸೈನ್ಯಕ್ಕೆ ಎಲ್ಲಿಲ್ಲದ ಸಂಭ್ರಮ. ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಿದ ಬಲ್ಲಾಳರು ಗುರಿಗೆ ಸಿಕ್ಕಿದ ಪ್ರಾಣಿಗಳನ್ನು ಬೀಡಿಗೆ ಕಳುಹಿಸಲು ಆಜ್ಞೆ ಮಾಡಿ ವಿಶ್ರಾಂತಿಗಾಗಿ ಅಲ್ಲೇ ಮರದ ಕೆಳಗೆ ಕಂಬಳಿ ಹಾಸಿ ಹೊರಗುತ್ತಾರೆ. ಆಯಾಸ ಕಳೆದು ಎದ್ದು ಬಲ್ಲಾಳರು ಒಂದು ಹೆಜ್ಜೆ ಮುಂದಿಟ್ಟಾಗ ಅವರ ಪಾದದಡಿಗೆ ಸರಕ್ಕನೆ ಕಾಸಾರಕ್ಕದ ಮುಳ್ಳೊಂದು ಚುಚ್ಚಿತು. ಚುಚ್ಚಿದ ಮುಳ್ಳು ಮಾಂಸವನ್ನು ಸೀಳಿ ಮೂಳೆಯ ತನಕ ಸೇರಿ ರಕ್ತದ ಕೋಡಿ ಹರಿಸಿತು. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 5.